ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಮನೆಗೆ. ಎಲ್ಲಾದರೂ ಹೋಗಿ ಸೇಫಾಗಿ ಹೋಗಿ. ನನಗೆ ಗೊತ್ತು ಹೆಂಗೋಗಿ ಸೇರ್ಬೇಕಂತ. ಸರ್, ಈ ಥರ ಹೇಳ್ತಾ ಇದ್ದೀನಿ, ಅದು ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಫ್ರೆಂಡ್ ಜೀವನದಲ್ಲಿ ಆಗಿರೋ ತಪ್ಪು ನಿಮಗೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮುರಳಿ ಅಂತ ಒಬ್ಬ ಇದ್ದ. ಅವನೊಂದು ಹುಡುಗಿನ ತುಂಬ ಇಷ್ಟಪಟ್ಟಿದ್ದ. ಅವ್ರ ಮನೇಲಿ ಒಪ್ಪಿಲ್ಲ ಅಂತ ಓಡ್ ಬಂದು ಮದುವೆ ಆಗೋಕ್ಕೂ ಸಿದ್ಧವಾಗಿದ್ರು. ಆದರೆ ಅವನ ಲೈಫಲ್ಲಿ ನಾನೇ ವಿಲನ್ ಆಗ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿಲ್ಲ. ಹಲೋ, ಎಲ್ಲೋ ಇದ್ದೀರಾ? ದೇವಸ್ಥಾನಕ್ಕೆ ಬಂದ್ರಾ? ಪುರೋಹಿತರು ಬಂದ್ರಾ? ಪೂಜಾರಿ ಐಟಮ್ ಎಲ್ಲ ಹತ್ರ ಹಿಡಿತಾನೆ. ಮನೇಲಿ ತುಪ್ಪಿಸ್ಕೊಂಬರೋದು ತುಂಬಾ ಕಷ್ಟ ಆಗೋಯ್ತು ಕಣೋ. ಹೌದಾ, ಸರಿಮ್ಮ. ಶ್ವೇತಾ ಅವ್ರ ಮನೇಲಿ ಏನೋ ತೊಂದರೆ ಇಲ್ಲ ಆಗಿಲ್ಲ ತಾನೆ? ಏನೋ 5 ನಿಮಿಷದಲ್ಲಿ ರಾವ್ ಕಾಲನ ಅರ್ಧ ಗಂಟೆ ಅಂತ ಹೇಳಿದ್ರಲ್ಲ ಈಗ ತಾನೇ? ಸರಿ ಬಂದೆ ಮಗ, 10 ನಿಮಿಷದಲ್ಲಿ ಅಲ್ಲಿರ್ತೀನೋ. ಸರಿ ಬಂದೆ 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 ಅಲ್ವೋ, ರಾವು ಕಾಲಾಗಿ ಇನ್ನೂ 1 ಅವರ್ ಇದೆ. ನೀನು 5 ನಿಮಿಷದಲ್ಲಿ ರಾವು ಕಾಲ ಬರುತ್ತೆ, ಬೇಗ ಬಂದ್ಬಿಡಕ್ಕೆ ಕೇಳಿದೆ. ರಾವ್ ಕಾಲ 1 ಗಂಟೆಲಿ ಇದೆ ಅಂತ ಹೇಳಿದ್ರೆ ಅವನು 2 ಅವರ್ ಮಾಡ್ತಾನೆ. ಅದಕ್ಕೆ 5 ನಿಮಿಷದಲ್ಲಿ ಅಂತ ಹೇಳಿದ್ದು. ಶ್ವೇತಾ, ಎಲ್ಲಿದೆಯಾ? ಈಗ ಬಂದ ದೇವಸ್ಥಾನಕ್ಕೆ? ನಮ್ಮ ಫ್ರೆಂಡ್ ಹರೀಶ್ ಇದ್ದಾನೆ, ಎಲ್ಲ ರೆಡಿ ಮಾಡಿದ್ದಾನೆ. 5 ನಿಮಿಷದಲ್ಲಿ ನಾನು ಇದ್ರಲ್ಲಿ ಬಂದೆ. ಮಗ 5 ನಿಮಿಷ ಮಗ ಬಂದೆ. 5 ನಿಮಿಷ ಮಗ ಬಂದೆ. 5 ನಿಮಿಷ. ಐದು ನಿಮಿಷದಲ್ಲಿ ರಾವ್ ಕಾಲ ಬರುತ್ತೆ ಅಂತ ಬೇಗ ಹೋದ. ಆದರೆ ಅದೇ 5 ನಿಮಿಷದಲ್ಲಿ ಯಮಗಂಡ ಕಾಲನೂ ಬಂದ್ಬಿಡ್ತು. ಅದಕ್ಕೆ ಫ್ರೆಂಡ್ಸ್, ಅವಸರ ಬೀಳ್ಬೇಡಿ. ಅವಸರವೇ ಅಪಘಾತಕ್ಕೆ ಕಾರಣ.